ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಹರೀಶನಿ ಟೆಕ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ಇವಾಗ ಇನ್ಸ್ಟಾಗ್ರಾಮ್ನಲ್ಲಿ ಯಾವುದಪ್ಪ ಟ್ರೆಂಡಿಂಗ್ ಫೋಟೋ ಎಡಿಟಿಂಗ್ ಅಂದರೆ, ಇವಾಗ ಒಂದು ಸ್ಲ್ಯಾಶ್ ಹಾಕಿ ಮುಂದ್ಗಡೆ ಒಂದು ಸೆಂಟೆನ್ಸ್ ಬರೆದ್ರೆ ನಿಮ್ಮ ಫುಲ್ ಫೋಟೋ ಎಡಿಟ್ ಆಗಿ ಬರುತ್ತೆ. ಆ ಥರ ಒಂದು ಇವಾಗ ಟ್ರೆಂಡಿಂಗ್ ಇನ್ಸ್ಟಾಗ್ರಾಮ್ನಲ್ಲಿ ನಡೀತಾ ಇದೆ. ಗಾಯ್ಸ್, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರು ಬೇಗ ಬೇಗ ಲೈಕ್ ಮಾಡ್ಕೊಳ್ಳಿ ಗೈಸ್. ಹಾಗೆ ಯಾರಾದರೂ ಹೊಸಬ್ರು ನಮ್ಮ ಚಾನಲ್ಗೆ ವಿಸಿಟ್ ಹಾಕಿದ್ರೆ ಈಗಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಗೈಸ್. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಚಾಟ್ ಜಿಪಿಟಿಯಲ್ಲಿ ಯಾವ ಥರ ಎಡಿಟ್ ಮಾಡಬೇಕಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಗೈಸ್. ಇಲ್ಲಿ ಮೊದಲು ನೀವು ಚಾಟ್ ಜಿಪಿಟಿನ ಓಪನ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಇಲ್ಲಿ ನೀವು ಯಾವ ಫೋಟೋ ಎಡಿಟ್ ಮಾಡಬೇಕಂತಿದ್ದೀರೋ ಆ ಫೋಟೋನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ನಾವು ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ, ನಿಮ್ಗೆ ತೋರಿಸ್ತೀನಿ ಯಾವ ಥರ ಸ್ಲ್ಯಾಶ್ ಹಾಕಿ ಯಾವ ಥರ ಟೈಪಿಂಗ್ ಮಾಡಿ ಸೆಂಡ್ ಮಾಡಬೇಕಂತ. ಇಲ್ಲಿ ನೋಡ್ಬೋದು, ಇವಾಗ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೋಡ್ಬೋದು, ಇಲ್ಲಿ ತೋರಿಸ್ತೀನಿ ಫೋಟೋ ಯಾವ ಥರ ಇದೆ ಅಂತ. ಸ್ಟಾರ್ಟಿಂಗು ನೋಡ್ಬೋದು, ಇಲ್ಲಿ ಕ್ಲಿಕ್ ಮಾಡಿ ಈ ಥರ ಇದೆ ಫೋಟೋ. ನೋಡ್ಬೋದು, ಈ ಥರ ಫೋಟೋನ ನಾನು ಯಾವ ಥರ ಎಡಿಟ್ ಮಾಡ್ತೀನಿ ಅಂದರೆ, ಇದು ಡ್ರೋನ್ದಲ್ಲಿ ಫೋಟೋ ತೆಗಿತಾರಲ್ಲ ಆ ಥರ ಒಂದು ಫೋಟೋ ಎಡಿಟಿಂಗ್ನ ಇವಾಗ ಮಾಡ್ತೀನಿ. ಆ ಥರ ಫೋಟೋ ಎಡಿಟಿಂಗ್ ಮಾಡಲಿಕ್ಕೆ ಏನು ಕ್ಯಾಪ್ಚರ್ ಹಾಕಬೇಕಂದ್ರೆ, ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಆ್ಯಡ್ ಆಸ್ಕ್ ಚಾಟ್ ಜಿಪಿಟಿ ಅಂತ ಇದೆ. ನೋಡ್ಬೋದು, ಇಲ್ಲಿ ಆಸ್ಕ್ ಚಾಟ್ ಜಿಪಿಟಿಯಲ್ಲಿ ಏನು ಟೈಪ್ ಮಾಡಬೇಕಂದ್ರೆ, ಫಸ್ಟಿಗೆ ನೀವು ಇಲ್ಲಿ ಸ್ಲ್ಯಾಶನ್ನು ಹಾಕಬೇಕಾಗತ್ತೆ. ಸ್ಲ್ಯಾಶ್ ಹಾಕಿದ್ರೆ ಮಾತ್ರ ಇದು ವರ್ಕ್ ಆಗುತ್ತೆ, ಇಲ್ಲಾಂದರೆ ವರ್ಕ್ ಆಗೋಲ್ಲ. ನೀವು ಸ್ಲ್ಯಾಶ್ ಮೊದಲನ್ನು ಹಾಕೊಳ್ಳಿ ಇಲ್ಲಿ. ಆಮೇಲೆ ನೆಕ್ಸ್ಟ್ ಏನು ಬರೀಬೇಕಂದ್ರೆ, ಇಲ್ಲಿ ಡ್ರೋನ್ ವ್ಯೂ ಅಂತ ಒಂದು ಸೆಂಟೆನ್ಸ್ನ ಬರೀರಿ ನೀವು ಅಷ್ಟೇ. ಜಸ್ಟ್ ಸ್ಲ್ಯಾಶ್ ಡ್ರೋನ್ ವ್ಯೂ ಅಂತ ಅಷ್ಟು ಬರೆದ್ರೆ ಆಯಿತು. ಹಾಗೆ ಇಲ್ಲಿ ನೆಕ್ಸ್ಟ್ ಸೆಂಡ್ ಮಾಡಿದ್ರೆ ನಿಮ್ಮದು ಆಟೋಮೆಟಿಕ್ಕಾಗಿ ಫೋಟೋ ಎಡಿಟಿಂಗ್ ಆಗಿ ಬರುತ್ತೆ. ಇಲ್ಲಿ ನೋಡ್ಬೋದು, ನಿಮಗೆ ತೋರಿಸ್ತೀನಿ ಇವಾಗ. ಇಷ್ಟಾದಮೇಲೆ ಗೈಸ್, ಇಲ್ಲಿ ನೆಕ್ಸ್ಟ್ ಇಲ್ಲಿ ಏರೋ ಮಾರ್ಕ್ ಇದೆ. ನೋಡ್ಬೋದು, ಇಲ್ಲಿ ಕೆಳಗಡೆ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಕೊಡಿ. ಕ್ಲಿಕ್ ಕೊಟ್ಟಿದ ತಕ್ಷಣ ಗೈಸ್, ಇಲ್ಲಿ ಒಂದು 30 ಸೆಕೆಂಡ್ ಆದಮೇಲೆ ನಿಮ್ಮದು ಫೋಟೋ ಎಡಿಟ್ ಆಗಿ ಬರುತ್ತೆ. ಆಟೋಮೆಟಿಕ್ಕಾಗಿ AI ಮುಖಾಂತರ ನಿಮಗೆ ಎಡಿಟ್ ಆಗಿ ಬರುತ್ತೆ. ನೀವು ಯಾವುದೇ ಎಡಿಟ್ ಮಾಡಬೇಕಂತಿಲ್ಲ. ನೋಡ್ಬೋದು, ಇಲ್ಲಿ ಸ್ವಲ್ಪ ಒಂದು 30 ಸೆಕೆಂಡ್ ಕಾಯಬೇಕಾಗತ್ತೆ ಅಷ್ಟೇ. 30 ಸೆಕೆಂಡ್ ಬಿಟ್ಟು ತಾನಾಗಿ ಎಡಿಟ್ ಆಗಿ ಬರುತ್ತೆ. ಇಲ್ಲಿ ನೋಡ್ಬೋದು ಗಾಯ್ಸ್, ನಿಮಗೆ ಮತ್ತು ಯಾವ ಥರ ಫೋಟೋ ಎಡಿಟಿಂಗ್ ಬೇಕೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನಾನು ಯಾವುದು ಜಾಸ್ತಿ ಕಮೆಂಟ್ ಬರುತ್ತೋ ಆ ಫೋಟೋ ಎಡಿಟಿಂಗ್ ಬೇಕಿದ್ರೆ ಮತ್ತೆ ವಿಡಿಯೋ ಮಾಡಿ ಹಾಕ್ತೀನಿ ಯೂಟ್ಯೂಬಲ್ಲಿ. ಗೈಸ್, ಇಲ್ಲಿ ನೋಡ್ಬೋದು, ನೀವು ಒಂದು 30 ಸೆಕೆಂಡ್ ಕಾಯ್ದ ಮೇಲೆ ಮತ್ತೆ ಇಲ್ಲಿ ಫೋಟೋ ಬರುತ್ತೆ. ಇಲ್ಲಿ ನೋಡ್ಬೋದು, ಅಪ್ಲೋಡ್ ಆಗುತ್ತೆ. ಇಲ್ಲಿ ನೋಡ್ಬೋದು, ತುಂಬಾ ಕ್ವಾಲಿಟಿಯಾಗಿ ಬಂದಿದೆ ಅಂತ ಹೇಳ್ಬೋದು ಗೈಸ್. ನೋಡ್ಬೋದು, ನಾವು ಯಾವ ಥರ ಫೋಟೋ ಬೇರೆ ಥರ ಅಪ್ಲೋಡ್ ಮಾಡಿದ್ವಿ. ಇವಾಗ ನೋಡ್ಬೋದು, ಇಲ್ಲಿ ಡ್ರೋನಲ್ಲಿ ಯಾವ ಥರ ಫೋಟೋ ತೆಗಿತಾರೋ ಆ ಥರ ಫೋಟೋ ಬಂದಿದೆ. ಇಲ್ಲಿ ನೋಡ್ಬೋದು, ತುಂಬಾ ಕ್ವಾಲಿಟಿಯಲ್ಲಿ ಬಂದಿದೆ. 8K ಕ್ವಾಲಿಟಿಯಲ್ಲಿ ಬಂದಿದೆ ಅಂತ ನೋಡ್ಬೋದು. ಇಲ್ಲಿ ನೀವು ಫೇಸಲ್ಲೂ ಕೂಡ ಏನೂ ಡಿಫ್ರೆನ್ಸ್ ಇಲ್ಲ, ನ್ಯಾಚುರಲ್ ಫೋಟೋ ಥರನೇ ಬಂದಿದೆ ಗೈಸ್. ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.